ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಅರಮನೆಯಲ್ಲಿ ನಡೀತಾ ಇದೆ ಖಾಸಗಿ ದರ್ಬಾರ್. ಖಾಸಗಿ ದರ್ಬಾರನ್ನ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಡೆಸ್ತಾ ಇದ್ದಾರೆ. ಮೈಸೂರಿನ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೀತಾ ಇದೆ. ರಾಜವಂಶಸ್ಥ ಯದುವೀರ್ ರತ್ನ ಖಚಿತ ಸಿಂಹಾಸನವನ್ನ ಏರಿದ್ದಾರೆ. ವಿಶೇಷ ಪೂಜೆಯನ್ನ ರತ್ನ ಖಚಿತ ಸಿಂಹಾಸನಕ್ಕೆ ಮಾಡಲಾಗ್ತಾ ಇದೆ. ಗುಲಾಬಿ ಬಣ್ಣದ ರಾಜ ಪೋಷಾಕು ಹಾಗೂ ನೇರಳೆ ಬಣ್ಣದ ಪೇಟವನ್ನ ಧರಿಸಿ ಪೂಜೆಯಲ್ಲಿ ಯದುವೀರ್ ಭಾಗಿಯಾಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರತ್ನ ಖಚಿತ ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರನ್ನ ರಾಜವಂಶಸ್ಥ ಯದುವೀರ್ ಒಡೆಯರ್ ನಡೆಸ್ತಾ ಇದ್ದಾರೆ. ಗುಲಾಬಿ ಬಣ್ಣದ ರಾಜ ಪೋಷಾಕು, ನೇರಳೆ ಬಣ್ಣದ ಪೇಟವನ್ನ ಧರಿಸಿ ರತ್ನ ಖಚಿತ ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರ್ನಲ್ಲಿ ಭಾಗಿಯಾಗಿದ್ದಾರೆ. ಗತಕಾಲದ ವೈಭವ ಮರುಕಳಿಸಿದಂತೆ ಕಾಣ್ತಾ ಇದೆ. तपश्चक्रवर्ती अनाद्यविच्छिन्न श्री शंकराचार्य गुरु परंपरा सद्दर्शन स्थापनाचार्य साक्षात् सिंहासनाधीश्वर सकल ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅರಮನೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ಆ ವಿಶೇಷ ಪೂಜೆಯನ್ನು ನೆರವೇರಿಸಿದ ನಂತರ ರತ್ನ ಖಚಿತ ಸಿಂಹಾಸನವನ್ನು ಏರಿ ಖಾಸಗಿ ದರ್ಬಾರನ್ನು ಪ್ರತಿ ವರ್ಷ ರಾಜವಂಶಸ್ಥ ಯದುವೀರ್ ನಡೆಸ್ಕೊಳ್ತಾ ಬಂದಿದ್ದಾರೆ. ರತ್ನ ಖಚಿತ ಸಿಂಹಾಸನ ಅದು ಕೆಲವು ದಿನಗಳ ಹಿಂದೆ ಅಷ್ಟೇ ಆ ಸಿಂಹಾಸನವನ್ನು ಹೊರತೆಗೆದು ಜೋಡಣೆಯನ್ನು ಮಾಡಲಾಗಿತ್ತು. ಗುಲಾಬಿ ಬಣ್ಣದ ರಾಜ ಪೋಷಾಕು ಜೊತೆಗೆ ನೇರಳೆ ಬಣ್ಣದ ಪೇಟವನ್ನು ಧರಿಸಿ ಯದುವೀರ್ ಒಡೆಯರ್ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅರಮನೆಯನ್ನ ಗಮನಿಸ್ತಾ ಇದ್ರೆ ಗತಕಾಲದ ವೈಭವ ಮರುಕಳಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಪ್ರತಿನಿಧಿ ವರ್ಷಿತಾ ಮೈಸೂರು ಅರಮನೆ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಅರಮನೆಯಲ್ಲಿ ಖಾಸಗಿ ದರ್ಬಾರನ್ನ ರಾಜವಂಶಸ್ಥ ನಡೆಸ್ತಾ ಇದ್ದಾರೆ. ಸದ್ಯ ಅಲ್ಲಿನ ದೃಶ್ಯಗಳು ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಸದ್ಯ ಅಲ್ಲಿ ಏನೆಲ್ಲ ಕಾರ್ಯಗಳು ನಡೀತಾ ಇದೆ ವರ್ಷಿತಾ? ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನೋಡಿ, ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಝಗಮಗಿಸ್ತಾ ಇದೆ. ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಇಡೀ ಮೈಸೂರು ಸಿಂಗಾರಗೊಂಡಿದೆ. ಬೆಳಿಗ್ಗೆ ತಾನೇ ನಾಡದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ದಸರಾಗೆ ಅಧಿಕೃತ ಚಾಲನೆಯನ್ನ ಸರ್ಕಾರದ ಕಡೆಯಿಂದ ನೀಡಲಾಯಿತು. ಅಧಿಕೃತ ಚಾಲನೆ ಸಿಕ್ಕ ನಂತರ ಅರಮನೆಯಲ್ಲೂ ಕೂಡ ಒಂದಷ್ಟು ಪೂಜೆ ಪುನಸ್ಕಾರಗಳು ಮತ್ತು ಖಾಸಗಿ ದರ್ಬಾರ್ ನಡೆಯುವಂಥದ್ದು ಪ್ರತಿ ವರ್ಷ, ಅಂದರೆ ಇತಿಹಾಸದಿಂದ ಹಲವಾರು ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ. ಅರಮನೆಯಲ್ಲಿ ಆ ಎಲ್ಲ ಸಂಪ್ರದಾಯಗಳಲ್ಲಿ ಯಾವುದೇ ಲೋಪ ಬರದೇ ಇರೋ ಥರ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗತ್ತೆ. ರತ್ನ ಖಚಿತ ಸಿಂಹಾಸನವನ್ನು ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್ ಏರಿದ್ದಾರೆ, ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ದಸರಾ ಅಂದ್ರೇ ಒಂದು ರೀತಿಯಾದಂತಹ ಸಂಭ್ರಮ ಸಡಗರ. ಅದರಲ್ಲೂ ಅರಮನೆಯಂತೂ ಯಾವಾಗಲೂ ಪ್ರವಾಸಿಗರಿಂದ ಗಿಜುಗುಡ್ತಾ ಇರುವಂತಹ ಅರಮನೆ ಈಗ ಒಂದು ರೀತಿ ಈ ಸಂಪ್ರದಾಯಗಳು, ಈ ಶಾಸ್ತ್ರಗಳು, ಈ ಪೂಜೆ ಪುನಸ್ಕಾರಗಳು ಒಂದು ಬೇರೆಯದೇ ರೀತಿಯಾದಂಥ ಒಂದು ವೈಬ್ಸ್ ಇರುತ್ತೆ ಅರಮನೆಯಲ್ಲಿ. ಈಗ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಪುರೋಹಿತರು ಕೂಡ ಇದ್ದಾರೆ ಅಲ್ಲಿ.
ಕಂಕಣಧಾರಿಯಾಗಿದ್ದಾರೆ. ಕಂಕಣವನ್ನ ಧರಿಸಿದ್ದಾರೆ ಯದುವೀರ್ ಒಡೆಯರ್. ಕಂಕಣವನ್ನ ಧರಿಸಿ ಪೂಜೆಯಲ್ಲಿ ಭಾಗಿಯಾಗಿ ಖಾಸಗಿ ದರ್ಬಾರನ್ನ ನಡೆಸ್ತಾರೆ. ನೋಡಿ, ಮೈಸೂರಿನ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೀತಾ ಇದೆ. ಪಟ್ಟದ ಆನೆಗಳಾದ ಶ್ರೀಕಂಠ ಮತ್ತು ಏಕಲವ್ಯನಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಅರಮನೆಯ ಪೂಜೆಯಲ್ಲಿ ಆನೆಗಳು ಭಾಗಿಯಾದವು. ಪಟ್ಟದ ಆನೆ, ಪಟ್ಟದ ಹಸು ಮತ್ತು ಪಟ್ಟದ ಕುದುರೆ ಕೂಡ ಅರಮನೆಯಲ್ಲಿದೆ. ಪಟ್ಟದ ಆನೆ ಶ್ರೀಕಂಠ ಮತ್ತು ಏಕಲವ್ಯನಿಗೆ ವಿಶೇಷವಾದಂತಹ ಅಲಂಕಾರಗಳನ್ನು ಮಾಡಲಾಗುತ್ತೆ. ಪೂಜೆಯಲ್ಲಿ ಈ ಪಟ್ಟದ ಆನೆಗಳು ಕೂಡ ಭಾಗಿಯಾಗುವುದು ಬಹಳ ವಿಶೇಷ. ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರು ಅರಮನೆಯ ಮುಂಭಾಗದಿಂದ. ವರ್ಷಿತಾ, ಖಾಸಗಿ ದರ್ಬಾರ್ ನಡೀತಾ ಇದೆ, ಒಂದು ಕಡೆ ಅರಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ, ಯಾವ ರೀತಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ವರ್ಷಿತಾ? ಸಿಂಧೂರ, ಇವತ್ತು ದಸರಾ, ವಿಶ್ವವಿಖ್ಯಾತ ದಸರಾಗೆ ಅದ್ದೂರಿಯಾಗಿ ಚಾಲನೆಯನ್ನ ಕೊಟ್ಟಿರುವಂತದ್ದು. ಚಾಲನೆ ಸಿಕ್ಕ ಬಳಿಕ ಏನು ಅರಮನೆಯ ಒಳಭಾಗದಲ್ಲಿ ಖಾಸಗಿ ದರ್ಬಾರ್ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನೆರವೇರಿರುವಂತದ್ದು. ಈಗಾಗಲೇ ಪಟ್ಟದ ಆನೆಗಳನ್ನ ಒಳಭಾಗದಿಂದ ಏನು ಪಟ್ಟದ ಆನೆಗಳಿಗೆ ಪೂಜೆಯನ್ನ ಮಾಡಿ ಮತ್ತೆ ಹೊರಭಾಗಕ್ಕೆ ಕರ್ಕೊಂಡು ಬರಲಾಯಿತು. ಆ ಹೊರಭಾಗದಲ್ಲೂ ಕೂಡ ದೇವಾಲಯಕ್ಕೆ ಪೂಜೆಯನ್ನ ಮಾಡಿ ಪಟ್ಟದ ಆನೆಗಳ ಜೊತೆಗೆ ಏನು ಪ್ರೀತಿ ಆಗಿರ್ಬೋದು ಅಥವಾ ಚಂಚಲ ಆಗಿರ್ಬೋದು, ಈ ಎರಡು ಆನೆಗಳು ಕೂಡ ಅರಮನೆಯ ಆನೆಗಳು. ಈ ಎರಡು ಆನೆಗಳಿಗೂ ಕೂಡ ಈಗ ಪೂಜೆಯನ್ನ ನೆರವೇರಿಸಿರುವಂತದ್ದು. ಸದ್ಯ ಒಳಭಾಗದಲ್ಲಿ ಈಗಾಗಲೇ ಯದುವೀರ್ ಮಹಾರಾಜರಿಗೆ ತ್ರಿಷಿಕಾ ದೇವಿಯವರು ಕಂಕಣವನ್ನ ಕಟ್ಟೋದಾಗಿರ್ಬೋದು, ಜೊತೆಗೆ ಕಂಕಣವನ್ನ ಕಟ್ಟಾದ ಬಳಿಕ ಈಗಾಗಲೇ ಒಂದು ಹಂತದ ಪಟ್ಟದ ಆನೆಗಳ ಆ ಪೂಜೆ ಒಂದು ಕಡೆಯಾಗಿ ಮುಗಿದಿದೆ. ಮತ್ತೊಂದು ಕಡೆಯಾಗಿ ಅಂದ್ರೆ ಸಾಕಷ್ಟು ದೇವಾಲಯಗಳಲ್ಲಿ ಸಂಗ್ರಹಿಸಿದಂತಹ ಒಂದಷ್ಟು ಪ್ರಸಾದಗಳನ್ನ ಈಗ ಏನು ಸ್ವೀಕಾರವನ್ನ ಮಾಡುವಂಥದ್ದು ಬಹು ಪ್ರಮುಖವಾಗಿ. ಯಾಕಂದ್ರೆ ಒಂದಷ್ಟು ರಾಜವಂಶಸ್ಥರು ಅಂತ ಅಂದ್ರೆ ಅವ್ರಿಗೆ ಅವರದ್ದೇ ಆದಂತಹ ಒಂದಷ್ಟು ಸಂಪ್ರದಾಯ ಇರತ್ತೆ. ಅದರಲ್ಲೂ ಖಾಸಗಿ ದರ್ಬಾರ್ ಅನ್ನುವಂತಹ ಸಂದರ್ಭದಲ್ಲಿ ಯಾವುದೇ ಸಾರ್ವಜನಿಕರು ಕೂಡ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಖಾಸಗಿ ದರ್ಬಾರ್ ಈಗಾಗಲೇ ಒಂದು ಹಂತಕ್ಕೆ ಅದ್ದೂರಿಯಾಗಿ ಕೂಡ ನಡೆದಿರುವಂತದ್ದು. ಅದೇ ರೀತಿಯಾಗಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಕೋಡಿ ಸೋಮೇಶ್ವರ ದೇವಾಲಯದಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಿ ಅದಾದ ಬಳಿಕ 4 ಆನೆಗಳು ಏನು ಏಕಲವ್ಯ ಆಗಿರ್ಬೋದು, ಶ್ರೀಕಂಠ ಏನು ಪಟ್ಟದ ಆನೆಗಳಿದೆ, ಈ ಎರಡು ಪಟ್ಟದ ಆನೆಗಳ ಜೊತೆಗೆ ಒಂದು ಕಡೆಯಾಗಿ ಈ ಒಂದು ಅರಮನೆಯ ಆನೆಗಳಾದ ಪ್ರೀತಿ ಮತ್ತು ಕಂಜಲ್ ಜೊತೆಗೆ ಒಂದಷ್ಟು ಕುದುರೆ ಆಗಿರ್ಬೋದು ಅಥವಾ ಹಸುಗಳಿಗಾಗಿರ್ಬೋದು ಪೂಜೆಯನ್ನು ಕೂಡ ನೆರವೇರಿಸಿರುವಂತದ್ದು. ಮುಗ್ದ ಬಳಿಕ ಸಂಜೆಯ ಟೈಮಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲವೂ ಕೂಡ ನೆರವೇರುತ್ತೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ಪ್ರೇಮ್ ಇದ್ದಾರೆ. ಪ್ರೇಮ್, ನಾನು ನಿಮ್ಮ ಹತ್ರ ಮಾತನಾಡ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನೋಡಿ, ದಸರಾ ಉದ್ಘಾಟನೆಯನ್ನ ಮಾಡಿ ವಿವಾದಕ್ಕೆ ತೆರೆ ಎಳೆದರು ಬಾನು ಮುಷ್ತಾಕ್. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ಚಾಲನೆ ನೀಡಿದರು ಸಾಹಿತಿ. ಕಿತ್ತಳೆ ಹಸಿರು ಬಣ್ಣದ ಸೀರೆಯನ್ನ ಉಟ್ಟು ಆಗಮಿಸಿದ್ರು ಬಾನು ಮುಷ್ತಾಕ್. ಹಸಿರು ಮೈಸೂರು ಮಲ್ಲಿಗೆ ಮುಡಿದು ತಾಯಿಯ ದರ್ಶನವನ್ನ ಪಡೆದ್ರು. ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನ ಪಡ್ಕೊಂಡ್ರು ಸಾಹಿತಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ನೆರವೇರಿದೆ. ಸಿಎಂ ಸಿದ್ದರಾಮಯ್ಯ, ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಉಪಸ್ಥಿತರಿದ್ದರು. ಪುಷ್ಪಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಗಣ್ಯ. ಇಂದಿನಿಂದ ಆರಂಭವಾಗುವ ಈ ನಾಡ ಹಬ್ಬದದು ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ದಸರಾ ಉದ್ಘಾಟನೆ ಬಳಿಕ ವಿರೋಧಿಗಳಿಗೆ ವೇದಿಕೆಯಲ್ಲೇ ಸಾಹಿತಿ ಬಾನು ಮುಷ್ತಾಕ್ ಕೌಂಟರ್ ಕೊಟ್ಟಿದ್ದಾರೆ. ಬನ್ನಿ ಏನೇನು ಹೇಳಿದ್ರು ನೋಡೋಣ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನ ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು ನನ್ನ ಆಪ್ತ ಗೆಳತಿ. ಯಾಕೆ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಕಾರಣಾಂತರಗಳಿಂದ. ಆದ್ರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಡ್ತಾ ಇದ್ದಾಳೆ ಅಂತ ಹೇಳಿದೆ. ಬೇಕಾದಷ್ಟು ಏರು ಪೇರುಗಳು, ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದ್ರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡಿದ್ದಾಳೆ. ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ. ನನಗೆ ಇನ್ನೂ ಒಂದು ನೆನಪಿದೆ ಇದರ ಬಗ್ಗೆ. ನನ್ನ ಆಪ್ತ ಸಂಬಂಧಿ ಒಬ್ಬರಿದ್ದರು. ನನಗೆ ಅವರು ಮಾವ ಆಗಬೇಕು. ನನ್ನ ಮಾವ ಇಲ್ಲೇ ಹತ್ತಿರದ ಬೆಳಗೊಳದಲ್ಲಿ ವಾಸ ಆಗಿದ್ರು. ಮತ್ತೆ ಅವರು ಮೈಸೂರು ಮಹಾರಾಜರ ಅಂಗರಕ್ಷಕ ಪಡೆಯ ಒಬ್ಬ ಸೈನಿಕರಾಗಿದ್ದರು.
ಅವರನ್ನು ನಮ್ಮೆಲ್ಲ ಮನೆಗಳಲ್ಲಿ ಸಿಪಾಯಿ ಮೊಹಮ್ಮದ್ ಗೌಸ್ ಅಂತಲೇ ಕರೀತಾ ಇದ್ರು. ನನಗೆ ಈಗ ಹೆಮ್ಮೆ ಅನಿಸುವಂಥದ್ದು, ಮಹಾರಾಜರು ಅವರೊಬ್ಬರೇ ಅಲ್ಲ, ಆ ಥರದ ಅನೇಕ ಅಂಗರಕ್ಷಕರು ಮಹಾರಾಜರಿಗೆ ಇದ್ದರು. ನನಗೆ ಈಗ ಅನಿಸುವಂಥದ್ದು, ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ರವರು ಮುಸ್ಲಿಮರನ್ನು ನಂಬಿ, ಮುಸ್ಲಿಮರ ಬಗ್ಗೆ ಅನುಮಾನ ಪಡದೆ ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂಥದ್ದು, ಬಹಳ ಆಪ್ಯಾಯಮಾನವಾದದ್ದು ಅಂತ ನಾನು ನಿಮ್ಗೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಕೆಲವು ಮಾತುಗಳನ್ನು ಮತ್ತು ನನ್ನ ಒಂದು ಕವನವನ್ನು ಕೂಡ ಸಹೃದಯತೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳು. ನಮಗೆ ನಮ್ಮ ಸಂಸ್ಕೃತಿ, ನಮ್ಮ ಬೇರು, ಸೌಹಾರ್ದ ನಮ್ಮ ಶಕ್ತಿ, ಆರ್ಥಿಕತೆಯೇ ನಮ್ಮ ರೆಕ್ಕೆ. ವಿಶ್ವಕ್ಕೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಭಾರತದ ನೆಲೆಯಲ್ಲಿ ನಮ್ಮ ಯುವ ಶಕ್ತಿಯೊಂದಿಗೆ ಸೇರಿ ಮಾನವೀಯ ಮೌಲ್ಯಗಳ ಪ್ರೀತಿಯ ಹೊಸ ಸಮಾಜವನ್ನು ಕಟ್ಟೋಣ. ಅದರಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಇರಲಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಚಿಗುರು ನಮ್ಮ ಎದೆಯಲ್ಲಿ ಚಿಗುರು ಒಡೆಯಲ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ. ನಾನು 100 ಸಾರಿ ದೀಪಗಳನ್ನು ಬೆಳಗಿದ್ದೀನಿ. ನಾನು 100 ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ, ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ. ನನಗೆ ಹೊಸದಲ್ಲ ಇದು. ಕವನದ ಮೂಲಕವೂ ಟೀಕೆಗಳಿಗೆ ಸಾಹಿತಿ ಬಾನು ಮುಸ್ತಾಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೋರ್ತೀನಿ, ನಾನು ನನ್ನ ಒಂದು ಕವನವನ್ನು ನಿಮ್ಮ ಎದುರಿಗೆ ಓದಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರ್ತೀನಿ. ಇದು ಈಗ ಬರೆದಿದ್ದಲ್ಲ, ನಾನು ಸುಮಾರು 10 ವರ್ಷದ ಹಿಂದೆ ಬರೆದಿದ್ದು ಪ್ರಕಟ ಆಗಿದೆ. ಇದರ ಹೆಸರು ಬಾಗಿನ ಅಂತ. ಒಬ್ಬ ಮುಸ್ಲಿಂ ಹೆಣ್ಮಗಳು ಬಾಗಿನವನ್ನು ಪಡ್ಕೊಂಡಾಗ ಅವಳ ಮನಸ್ಸಿನಲ್ಲಿ ಉತ್ಪನ್ನ ಆಗತಕ್ಕಂಥ ಭಾವನೆಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಮೊರ ಅಂದರೆ ಗೊತ್ತಲ್ಲ, ಕೇರತ್ತೆ. ಅದು ಇಲ್ಲಿ ಅಲ್ಲಿ ಮತ್ತು ಎಲ್ಲೆಲ್ಲೂ. ಆ ದಿನ ಸೇವಂತಿಗೆ ಹೂವು, ಸೇವಂತಿಗೆ ತಾನೇ ಅವಾಗ ಹೆಚ್ಚಿರೋದು, ಸೇವಂತಿಗೆ ಹೂವು ಚಳ್ಳನೆ ನಗು ಚಿಮುಕಿಸುತ್ತಿತ್ತು. ದಿನ ತುಂಬಿದ್ದ ಮೋಡ ಎರಡೂ ಕೈಯಲ್ಲಿ ಸೊಂಟ ಹಿಡಿದು ಬೆವರಿನಿಂದ ತೊಯ್ದು ಉಸ್ಸೆಂದಾಗ ಆಕಾಶ, ಭೂಮಿ ಮತ್ತು ಸಮಸ್ತವು ಗಲಗಲ ಅಂತ ಚಿಮ್ಮುತ್ತಿದ್ದವು. ಅಸೂಯೆಯಿಂದ ಸೂರ್ಯ ಕೆಂಪಾಗಿದ್ದ. ನನಗಿಲ್ಲದ ವಾತ್ಸ್ಯದಲ್ಲಿ ಇವಳು ಹೇಗೆ ಮಿನುಗುತ್ತಿದ್ದಾಳೆ ನೋಡಿ ಅಂತ. ಅದೇನೂ ಎಂದಿನ ದಿನವಾಗಿರಲಿಲ್ಲ. ಸಂಭ್ರಮಕ್ಕೆ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂಟಿ ಜಾಟವಾಡುತ್ತಿದ್ದವಲ್ಲ. ಅರಳಿ ಮರವ ಕೇಳಿದ್ದೆ, ಹೇಗೆ ಕೊಂಡೊಯ್ಯಲಿ ಇದನ್ನು ನನ್ನ ಅತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ, ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಸಾಬರ ಮನೆ ಬಾಗಿಲಲ್ಲಿ. ಕೊಡಲೇ ಯಾರಿಗಾದರೂ ದಾರಿ ಹೋಗರಿಗೆ, ಕೊಡಬಹುದೇ ಅದನ್ನು ಯಾರಿಗಾದರೂ ಆ ಒಲವನ್ನು, ಆ ಬಲವನ್ನು, ಆ ಪಿತೃವಾತ್ಸಲ್ಯದ ಮಾತೃತ್ವವನ್ನು ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಿನಲ್ಲಿ ತೇವ. ಮೊರದ ತುಂಬ ಬದುಕಿನ ಹಸೆಯ ಬರೆದ ಬೇಸಿಗೆ ಹಕ್ಕಿಗೆ ವಿದಾಯ. ಬಸವರಾಜಣ್ಣ, ನೀವು ಕೊಟ್ಟ ಮೊರ ಹೇಳುತ್ತೆ, ಮಿಡಿಯುತ್ತೆ, ಸಹಸ್ರ ಆರೋಪಗಳ ಎದುರು ಒಂಟಿಯಾಗಿ ನಿಲ್ಲುತ್ತೆ. ಇದು ಈಗ ನನಗೆ ನೆನಪಿಗೆ ಬರುತ್ತೆ. ಸಹಸ್ರ ಆರೋಪಗಳ ಎದುರಿಗೆ ಬಸವರಾಜಣ್ಣನ ಪ್ರೀತಿ ವಾತ್ಸಲ್ಯ ನನಗೆ ಜೊತೆಯಾಗಿ ಒಂಟಿಯಾಗಿ ನಿಲ್ಲುತ್ತೆ. ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಿದ್ದಾರೆ. ಮನುಷ್ಯರನ್ನ ಪ್ರೀತಿಸಬೇಕು, ವಿಶ್ವಾಸ ಇರಬೇಕು, ಕಾನೂನು ಸಂವಿಧಾನ ತಿಳ್ಕೊಳ್ಬೇಕು, ಹಕ್ಕುಗಳು ಗೊತ್ತಿರಬೇಕು ಅಂತ ಸಿಎಂ ಮಾತನಾಡಿದ್ದಾರೆ. ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು, ಆದರೆ ಅವರು ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ದ್ವೇಷಿಸಬಾರದು. ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು.
ಅದು ಮನುಷ್ಯತ್ವದ ಲಕ್ಷಣ ಅಲ್ಲ. ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂಥ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡ್ತಕ್ಕಂಥದನ್ನ ಸ್ವಾಗತ ಮಾಡಬೇಕು. ಮೈಸೂರು ಪ್ರತಿನಿಧಿ ಪ್ರೇಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ಅಧಿಕೃತವಾಗಿ ದಸರಾಗೆ ಚಾಲನೆಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ವಿರೋಧಿಗಳಿಗೆ ಬಾನು ಮುಷ್ತಾಕ್ ಕೂಡ ಕೌಂಟರ್ ಕೊಟ್ಟರು, ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಕೌಂಟರ್ ಕೊಟ್ಟರು. ಸೊ ಈ ಕಾರ್ಯಕ್ರಮ ಯಾವ ರೀತಿ ನಡೀತು ಪ್ರೇಮ್? ಹೌದು ಸಿಂಧೂರ, ಏನು ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವ ಇಂದು ಬೆಳಗ್ಗೆ 10:20 ಮಿಚುರ ಲಗ್ನಲ್ಲಿ ಕೂಡ ಉದ್ಘಾಟನೆಗೊಂಡಿರುವಂತದ್ದು. ಬಾನು ಮುಸ್ತಾಕ್ ಅವರು ಏನು ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರವಾಗಿ ಬಿಜೆಪಿ ನಾಯಕರಿಗೆ ಒಂದು ಟಕ್ಕರ್ ಅನ್ನು ಕೊಟ್ಟಿರುವಂತದ್ದು. ಬಿಜೆಪಿ ನಾಯಕರು ಏನ್ ಹೇಳಿಕೆ ಕೊಡ್ತಾ ಇದ್ರು, ಬಾನು ಮುಸ್ತಾಕ್ ಅವರು ಹೂವು ಮಾಡಿತಾರ, ಬಾನು ಮುಸ್ತಾಕ್ ಅವರು ಕೂಡ ಮಂಗಳಾರತಿ ತಗೋತಾರ, ಬಾನು ಮುಸ್ತಾಕ್ ಅವರು ಪೂಜೆ ಮಾಡ್ತಾರ ಅಂತ ಹೇಳಿ ಟೀಕೆಯನ್ನು ಮಾಡಿದ್ರು. ಆ ಟೀಕೆಗಳಿಗೆ ಕೂಡ ಪ್ರತ್ಯುತ್ತರವಾಗಿ ಇಂದು ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವಂತಹ ಚಾಮುಂಡಿ ದೇವಿಯ ದರ್ಶನವನ್ನು ಪಡ್ಕೊಂಡ್ರು, ಹೂವು ಮಾಡಿದ್ದು, ಮಂಗಳಾರತಿಯನ್ನು ಕೂಡ ತೆಗೆದು ಕೈ ಮುಗಿದು ಪೂಜೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಏನು ಬಿಜೆಪಿ ನಾಯಕರು ಏನು ಬಾನು ಮುಸ್ತಾಕ್ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಪ್ರತ್ಯುತ್ತರವಾಗಿ ಕೂಡ ಬಾನು ಮುಸ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿರುವಂತದ್ದು. ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರವಾಗಿ ಬಿಜೆಪಿ ನಾಯಕರಿಗೆ ಒಂದು ಟಕ್ಕರ್ ನೀಡಿರುವಂತದ್ದು. ಅದಲ್ಲದೆ ಬಿಜೆಪಿ ನಾಯಕರು ಏನು ಆಕ್ರೋಶವನ್ನು ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಬಾನು ಮುಸ್ತಾಕ್ ಅವರ ಆಯ್ಕೆ ಪ್ರಕ್ರಿಯೆ ಸರಿಯಾಗಿದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಓಲೈಕೆಯನ್ನು ಮಾಡಿಕೊಂಡ್ರು. ಅದಲ್ಲದೆ ಕೂಡ ಜಿಟಿ ದೇವೇಗೌಡರು ಕೂಡ ಬಾನು ಮುಸ್ತಾಕ್ ಅವರ ಆಯ್ಕೆ ಸರಿಯಾಗಿದೆ, ಅವರು ಇದು ಕನ್ನಡ ನಾಡು ಶಾಂತಿಯ ತೋಟ, ಸರ್ವಜನಾಂಗದ ಶಾಂತಿಯ ತೋಟ, ಇಲ್ಲಿ ದ್ವೇಷಗಳನ್ನ ಸಾರಬಾರದು, ಯಾವುದೇ ರೀತಿಯ ತೊಂದರೆಗಳನ್ನ ಮಾಡಬಾರದು, ರಾಜಕೀಯವಾಗಿ ಮಾತ್ರ ಮಾಡಬೇಕು, ಯಾವ ವಿಚಾರಗಳಲ್ಲಿ ರಾಜಕೀಯ ಮಾಡಬೇಕು, ಯಾವ ವಿಚಾರಗಳಲ್ಲಿ ರಾಜಕೀಯ ಮಾಡಬಾರದು ಎಂಬುದನ್ನು ಕೂಡ ಬಿಜೆಪಿ ನಾಯಕರು ತಿಳ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಕೂಡ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ ನಂತರ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅವರನ್ನು ಗೌರವಿಸಿ ಸ್ಮರಣಿಕೆಯನ್ನ ನೀಡಿರುವಂತದ್ದು. ಓಕೆ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.